ನಮಸ್ಕಾರ ಸ್ನೇಹಿತರೆ, ಸಿಂಚು ಸಂಚು ಲಾಗ್ಸ್ಗೆ ಸ್ವಾಗತ. ಇವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಹುಬ್ಳಿ ಧಾರವಾಡ ಸ್ಪೆಷಲ್ ಗಿರ್ಮಿಟ್ ಮಾಡ್ತಿದ್ದೀನಿ. ಇವತ್ತು ಸ್ಪೆಷಲ್ ಗಿರ್ಮಿಟ್ಗೆ ಏನೇನು ಬೇಕಂತ ನೋಡೋಣ್ರಿ. ಇವಾಗ ಹುಣಸೆಹಣ್ಣು, ಸಾಸಿವೆ, ಜೀರಿಗೆ, ಈರುಳ್ಳಿ, ಅರಶಿನ, ಟೊಮಾಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಲ್ಲ, ಕೊತ್ತಂಬರಿ ಸೊಪ್ಪು. ಒಂದು ಕಡಾಯಲ್ಲಿ 1 ಕಪ್ ಎಣ್ಣೆ ಹಾಕ್ಕೊತಿದ್ದೇನೆ ರೀ. 1 ಸ್ಪೂನ್ ಸಾಸಿವೆ ಹಾಕ್ಕೊತಿದ್ದೇನೆ ರೀ. 1 ಸ್ಪೂನ್ ಜೀರಿಗೆ ಹಾಕ್ಕೊತಿದ್ದೇನೆ ರೀ. 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ರೀ. 4 ಕಡ್ಡಿ ಕರಿಬೇವು ರೀ. 2 ಮೀಡಿಯಮ್ ಸೈಜಿನ ಈರುಳ್ಳಿ ತೊಗೊಂಡಿದ್ದೇನೆ ರೀ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ರೀ. ಅದನ್ನು ಹಸಿ ವಾಸನೆ ಹೋಗೋವರೆಗೆ ಬೇಯಿಸ್ಕೊತಿದ್ದೇನೆ ರೀ. ಅದನ್ನು ಇವಾಗ ಸ್ವಲ್ಪ ಕೆಂಪು ಕಲರ್ ಬಂದಿದೆ ಈರುಳ್ಳಿ. ಇವಾಗ ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊತಿದ್ದೇನೆ ರೀ. ಸ್ವಲ್ಪ 1/4 ಚಮಚದಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೇನೆ ರೀ. 1 ಸ್ಪೂನಾಗಷ್ಟು ಬೆಲ್ಲ ತೊಗೊಂಡಿದ್ದೇನೆ ರೀ. ಮಿಕ್ಸ್ ಮಾಡ್ಕೊತಿದ್ದೇನೆ ರೀ. ಇವಾಗ ಈರುಳ್ಳಿ ಇವಾಗ ಬೆಂದಿದೆ. ಚಿಕ್ಕದಾಗಿ ಕಟ್ ಮಾಡ್ಕಿರೋಂಥ 2 ಟೊಮೊಟೊ ಹಾಕ್ಕೊಂಡಿದ್ದೇನೆ ರೀ. ಟೊಮೊಟೊ ಸಾಫ್ಟ್ ಆಗಂಗೆ ಬೇಯಿಸ್ಕೊತಾ ಇದ್ದೇನೆ ರೀ. ಇವಾಗ ಅರ್ಧ ಕಪ್ ಹುಣಸೆ ಹಣ್ಣಿನ ರಸ ತೊಗೊಂಡು ಹಾಕ್ಕೊತಿದ್ದೇನೆ ರೀ. ಹುಣಸೆ ರಸ ಎಲ್ಲ ನೀರು ಬಿಡೋವರೆಗೆ ಎಣ್ಣೆ ಮೇಲೆ ಬರಬೇಕು, ಅಲ್ಲಿವರೆಗೆ ಬೇಯಿಸ್ಕೊತಾ ಇದ್ದೇನೆ ರೀ. ಒಗ್ಗರಣೆ ನೋಡಿ, ಈ ಥರ ಎಲ್ಲ ಎಣ್ಣೆ ಮೇಲೆ ಬರೋಂಗೆ ಬೇಯಿಸ್ಕೊಂಡು ಬೇಯಿಸ್ಕೋಬೇಕು. ಇವಾಗ ಒಗ್ಗರಣೆ ರೆಡಿ ಆಯಿತು. ಇವಾಗ ಒಗ್ಗರಣೆ ರೆಡಿ ಆಗಿದ್ರೆ 5 ನಿಮಿಷ ಆರಕ್ಕೆ ಬಿಡ್ಬೇಕು ರೀ. ಇವಾಗ ಆರಕ್ಕೆ ಬಿಟ್ಟು ಇವಾಗ ಮಂಡಕ್ಕಿಗೆ ಒಗ್ಗರಣೆ ಹಾಕ್ಕೊತಿದ್ದೇನೆ ರೀ. ಎಣ್ಣೆ ಮಸಾಲ ಎಲ್ಲ ಹಾಕ್ಕೊಬೇಕು ರೀ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಮಂಡಕ್ಕಿ ಪೂರ್ತಿ ಹಚ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುತ್ತೆ ಅರ್ಧ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೇನೆ ರೀ. ಮಸಾಲೆ ಎಲ್ಲ ಪೂರ್ತಿ ಮಂಡಕ್ಕಿಗೆ ಹಚ್ಕೋಬೇಕು ರೀ. ಅರ್ಧ ಕಪ್ಪಷ್ಟು ಪುಟಾಣಿ ಹಿಟ್ಟು ಹಾಕ್ಕೊತಿದ್ದೇನೆ ರೀ. ಪುಟಾಣಿ ಹಿಟ್ಟು ಅಂದರೆ ಕಡಲೆಪಪ್ಪು ಪುಡಿ ರೀ. ಆವಾಗಲೇ ತೋರಿಸಿದ್ದಿಲ್ಲ, ಇವಾಗ ಹಾಕ್ಕೋಬೇಕು. ತೋರಿಸಿದ್ರೆ ಆಯ್ತು ಅಂತ. ಮಂಡಕ್ಕಿ ರೆಡಿ ಆಯ್ತು ರೀ ಗಿರ್ಮಿಟ್ಟು. ಈ ಚಳಿಗಾಲದಲ್ಲಿ ಆಯಿತು, ಮತ್ತು ಸಂಜೆ ಟೈಮಲ್ಲಿ ಟೀ ಜೋಡಿ ಸ್ನ್ಯಾಕ್ಸ್ ಚೆನ್ನಾಗಾಗುತ್ತೆ ರೀ ಗಿರ್ಮಿಟ್ಟು. ಚೆನ್ನಾಗಿ ಸೂಪರಾಗಿರ್ತದೆ ಇದು. ನೋಡಿ, ಇವಾಗ ನಮ್ಮ ಉತ್ತರ ಕರ್ನಾಟಕ ಗಿರ್ಮಿಟ್ ರೆಡಿ ಆಯಿತು. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ನಿಮ್ಮ ಮಕ್ಕಳು ಮಾಡಿಕೊಡ್ರಿ. ಸೂಪರಾಗಿರ್ತಿದ್ದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.